ಆಡುತ್ತಾಡುತ್ತಾ ಬಂದು ಸಿಂಗಾರ ಸುಳ್ಳಿ ಹಂಗ ಹಾಡಿಲೆ ಕಿವಿಗಲ್ಲ ಕಡಿದೆನ. ಆಡುತ್ತಾಡುತ್ತಾ ಬಂದು ಸಿಂಗಾರ ಸುಳ್ಳಿ ಹಂಗ ಹಾಡಿಲೆ ಕಿವಿಗಲ್ಲ ಕಡಿದೆನ. ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಂಗ, ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಂಗ ಗುಣು 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 ಗುಟ್ಟಿ ನುಡಿದೆನ. ಗುಣು 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 ಗುಟ್ಟಿ ನುಡಿದೆನ. ಕಿನ್ನರಿಯಾಗ್ಯಾಳು ಕೈಯಾಗ ನುಡಿದಾಳು ಬಂಧಾಂಗ ಮೈಯಾಗ. ಕಿನ್ನರಿಯಾಗ್ಯಾಳು ಕೈಯಾಗ ನುಡಿದಾಳು ಬಂಧಾಂಗ ಮೈಯಾಗ. ಅರಗಿ ಬಾ ಸುರಗಿ ಬಾ ಎರಗಿ ಬಾ ಸಣ್ಣಂಗ ಸಕ್ಕರೆ ಬೆರೆತಂಗ ಹಾಲಾಗ. ಅರಗಿ ಬಾ ಸುರಗಿ ಬಾ ಎರಗಿ ಬಾ ಸಣ್ಣಂಗ ಸಕ್ಕರೆ ಬೆರೆತಂಗ ಹಾಲಾಗ. ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಂಗ ರಂಗೊಂದು ದಂಗೊಂದು ಗುಂಗೊಂದು ಒಂದಕ್ಕೊಂದು ಹತ್ಯಾಗಿ ಚಿತ್ಯಾಗಿ ಸುಳಿದಂಗ. ಮರಳು ಸಿದ್ಧನ ಕೈಯ ಕಿನ್ನರಿಯಾಗಿ 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 ಸಿಕ್ಕ. ಮಾಯೆಯಾತ ಮೈಗೆ ಮೈ ಮೈಗೆ ಮೈ ಮೈಗೆ ಮೈ ನುಡಿದಂಗ. ಮೈಗೆ ಮೈ ನುಡಿದಂಗ. ಮೈಗೆ ಮೈ ನುಡಿದಂಗ. ಕಿನ್ನರಿಯಾಗ್ಯಾಳು ಕೈಯಾಗ ನುಡಿದಾಳು ಬಂಧಾಂಗ ಮೈಯಾಗ. ಕಿನ್ನರಿಯಾಗ್ಯಾಳು ಕೈಯಾಗ ನುಡಿದಾಳು ಬಂಧಾಂಗ ಮೈಯಾಗ. ಕಿನ್ನರಿಯಾಗ್ಯಾಳು ಕೈಯಾಗ ನುಡಿದಾಳು ಬಂಧಾಂಗ ಮೈಯಾಗ. ಆ ಆ ಆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ರಿಜಿಸ್ಟರ್ಡ್ ಉಡುಪಿ ಸಂಸ್ಕೃತಿ ಉತ್ಸವ 2025 ಪಂಚಮಿ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಪ್ರಾಯೋಜಿತ ಪಂಚಮಿ ಪುರಸ್ಕಾರ 2025 ಕನ್ನಡ ನಾಡು ನುಡಿ ಸಾಹಿತ್ಯ ರಂಗಭೂಮಿ ಚಲನಚಿತ್ರ ಕ್ಷೇತ್ರಕ್ಕೆ ನೀಡಿದ ಅನನ್ಯ ಸೇವೆಗಾಗಿ ಮಂಡ್ಯ ರಮೇಶ್ ಇವರಿಗೆ ಗೌರವಪೂರ್ವಕವಾಗಿ ದಿನಾಂಕ 31/1/2025 ನೀಡುತ್ತಿರುವ ಪಂಚಮಿ ಪುರಸ್ಕಾರ 2025. ದಯವಿಟ್ಟು ಲಕ್ಷ್ಮೀ ಹರಿಶ್ಚಂದ್ರ ಹಾಗೂ ಪಂಚಮಿ ಅವರು ವೇದಿಕೆ ಬರಬೇಕು ಅಂತ ಬಯಸ್ಕೊಳ್ತಾರೆ. ಅಭಿನಂದನೆ ಸ್ವೀಕರಿಸಿದವರಿಗೂ ಅಭಿನಂದನೆ ಸಲ್ಲಿಸಿದವರಿಗೂ ಅಭಿವಾದನೆಗಳನ್ನು ಸಲ್ಲಿಸಿಕೊಳ್ತಾ ನನ್ನ ಬದುಕಿನ ದಿವ್ಯ ಕ್ಷಣಗಳಲ್ಲೊಂದು ಅದು ಹೂ ಅರಳಿಯುವ ಕ್ಷಣ
ಅದು ಸೂರ್ಯ ಉದಯವಾಗುವಂಥ ಕ್ಷಣ. ಸೂರ್ಯಾಸ್ತದಲ್ಲಿ ಕವಿಯೊಬ್ಬ ಕುಳಿತು ಆ ಚಿತ್ರವನ್ನು ನೋಡ್ತಾ ತನ್ನ ಮನದಾಳದ ಸಂಗೀತವನ್ನು ತಾನೇ ನುಡಿಸ್ಕೋತಾ ಇರುವಂಥ ಚಿತ್ರ. ಸಾಮಾನ್ಯವಾಗಿ ತಮಾಷೆಯಿಂದ ಮಾತುಗಳನ್ನ ಆರಂಭಿಸ್ತಾ ಇದ್ದೆ, ತಮಾಷೆಯಿಂದ ನಾನು ಕೊನೆಗೊಳಿಸ್ತಾ ಇದ್ದೆ, ಮಧ್ಯದಲ್ಲಿ ಬೇಕಾದಷ್ಟು ಜೋಕ್ಸ್ಗಳು ಹೀಗೆ ಮಾಡ್ತಾ ಇದ್ದೆ. ಇವತ್ತು ಯಾಕೆ ಹಾಗಾಗ್ತಾ ಇಲ್ಲ ಅಂತ ನನ್ನನ್ನು ನಾನೇ ಇದು ಒಂದು ವಿಚಿತ್ರ ನಿರೀಕ್ಷೆ. ಬದುಕಿನ ಅಂತರಾಳದಲ್ಲಿ ಬೇರೆ ಬೇರೆ ಥರದ ಸಂಘರ್ಷಗಳು, ಹೋರಾಟಗಳು ಎಲ್ಲ ಜೀವಿಗೂ ಇರ್ತದೆ. ಪ್ರತಿಯೊಬ್ಬ ಜೀವಿಗೂ ಅದನ್ನು ಅನುಭವಿಸ್ತಾನೆ. ಆದರೆ ಈ ಥರದ ಕ್ಷಣಗಳು ಭಾವುಕರನ್ನಾಗಿಸ್ತವೆ. ಮತ್ತು ಆ ಥರದ ಭಾವುಕ ಸ್ಥಿತಿಗೆ ನಾನು ಒಡ್ಡಿಕೊಳ್ಳದಿದ್ದರೆ ಅಭಿನಯಿಸೋಕ್ಕೂ ಆಗಲ್ಲ, ಚಿತ್ರಿಸೋಕ್ಕೂ ಆಗೋದಿಲ್ಲ, ಸಂಗೀತ ನುಡಿಸೋಕ್ಕೂ ಆಗೋದಿಲ್ಲ, ಹಾಡೋದಕ್ಕೂ ಆಗೋದಿಲ್ಲ. ಕವಿಯೊಬ್ಬನಿಗೆ ಹೇಗೆ ಆ ಥರದ್ದೊಂದು ಶಕ್ತಿ ತನಗೆ ತಾನೇ ಅವನು ಪಡ್ಕೋತಾ ಹೋಗಬೇಕು, ಆ ಅನುಭವಕ್ಕೆ ಅವನು ಒಡ್ಡಿಕೊಳ್ಳಬೇಕು. ಹಾಗೆ ಬದುಕಿನ ಅನುಭವಗಳಿಗೆ ಒಡ್ಡಿಕೊಂಡಾಗ ಹುಟ್ಟಿದಂಥ ಸುಮ್ಮನೆ ಕೆಲಸ ಮಾಡ್ತಾ ಹೋಗಿದ್ದಷ್ಟೇ ನನಗೆ ಗೊತ್ತು. ನಾನು ಸತ್ಯ ಹೇಳ್ತಾ ಇದ್ದೀನಿ, ಇದು ಯಾವುದರ ನಿರೀಕ್ಷೆ ಇದೆ, ಸುಮ್ಮನೆ ಕೆಲಸ ಮಾಡ್ತಿದ್ದೆ, ಸಂತೋಷ ಆಗ್ತಾಯಿತ್ತು. ಅಂದರೆ ಚಿಕ್ಕಂದಲ್ಲಿ ನಾಟಕ ಯಾಕೆ ಎಲ್ಲರೂ ನೀನು ನಮ್ಮ ಪ್ರತಿಯೊಂದು ಮಗುನೂ ಇವತ್ತು ಕೇಳ್ತೀವಿ ನಾವು. ನನ್ನ ಹತ್ರ ಒಂದು 300 ಜನ ಮಕ್ಕಳು ಬರ್ತಾರೆ, ಇಡೀ ವರ್ಷ 35 ಜನ ಇರ್ತಾರೆ ಮಕ್ಕಳುಗಳು. ಎಲ್ಲರೂ ಕೇಳ್ತಾರೆ, ನೀನು ಏನಾಗಬೇಕು, ನೀನು ಏನಾಗಬೇಕು? ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಚಿಂದಿನಲ್ಲಿ ಒಂದಷ್ಟು ನಾನು ಸ್ಟಾರ್ ಆಗ್ತೀನಿ, ನಾನು ಸೂಪರ್ ಸ್ಟಾರ್ ಆಗ್ತೀನಿ, ಹೆಣ್ಮಕ್ಳು ನಾನು ಹೀರೋಯಿನ್ ಆಗ್ತೀನಿ, ಹೀಗೆಲ್ಲ ಹೇಳಿದವರು ಇದ್ದಾರೆ. ನಾನು ಕೇಳ್ಕೊತಾ ಇರ್ತೀನಿ. ಆದರೆ ಯಾರೋ ಒಬ್ಬ ರೈತ ಆಗ್ತೀನಿ ಅಂತಲೋ ಅಥವಾ ರಂಗಭೂಮಿ ಕಲಾವಿದ ಆಗ್ತೀನಿ ಅಂತಲೋ ಹಂಗೆಲ್ಲ ಯಾರು ಹೇಳಲ್ಲ. ಏಕೆಂದರೆ ಈ ಎರಡು ಕೆಲಸಗಳು ಸಿಕ್ಕಾಪಟ್ಟೆ ಕಷ್ಟದ ಕೆಲಸಗಳು. ರೈತ ಆಗ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ರೈತ ಆಗ್ತಾನೆ ಹೆಂಗಪ್ಪ ಅಂತ. ನಾನು ರಂಗಭೂಮಿ ಕಲಾವಿದ ಆಗಿ ಉಳಿತೀನಿ ಅಂತ ಅನ್ನೋದು ತುಂಬ ದೊಡ್ಡ ಸಾಹಸದ ಮಾತು. ಆಗಲ್ಲ, ನನಗೆ ಆ ಹಾದಿಯಲ್ಲಿ ಪೂರ್ಣ ಮಾಡೋಕ್ಕೆ ಆಗಿಲ್ಲ ಅಂತ ತುಂಬ ಸಲ ಅನ್ನಿಸ್ತದೆ. ಹಾಗಾಗಿ ಇದೊಂದು ವಿಚಿತ್ರವಾದಂಥ ಕ್ಷಣ. ನನ್ನನ್ನು ಉಡುಪಿಯ ಮಂದಿ ಇಷ್ಟೊಂದು ಪ್ರೀತಿ ಯಾಕೆ ಅಂತ ನನಗೆ ಇವತ್ತಿಗೂ ಒಂದು ಆನ್ಸರ್ ಸಿಕ್ಕಿಲ್ಲ. ಅದೆಂಥ ವಿಚಿತ್ರವಾದ ಸಂಬಂಧ ನನಗೆ ಗೊತ್ತಿಲ್ಲ. ನೋಡಿ, ಪ್ರತಿಯೊಂದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಹೇಗೆ ಸಂಸ್ಕೃತಿಯ ಕೊಂಡಿಯಾಗಿ ಅಳ್ಕೊಂಡ್ಬಿಟ್ಟಿದೆ ಅಂತಂದರೆ, ನನಗೆ ಎಲ್ಲ ಕಡೆ ನಾನು ಈಗಲೂ ಹೇಳ್ತೀನಿ, ನನಗೆ ಇಡೀ ಭೂಮಿಯಲ್ಲಿ ತುಂಬ ಇಷ್ಟವಾದ ಪಾತ್ರ ಗಾಂಧಿ. ಆ ಪಾತ್ರ ಕಂಡ್ರೆ ನನಗೆ ತುಂಬ ಈ ಸಂಸ್ಕೃತಿ ಪಂಚಮಿ ಪ್ರಶಸ್ತಿ ಏನು ಹುಟ್ಟಾಕಿದ್ರಲ್ಲ, ಇದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿ ವರ್ಷ ಅದನ್ನು ಕೊಟ್ಕೊಂಡು ಹೋಗ್ಲಿಕ್ಕೆ ನಾನು ಪ್ರೀತಿಯಿಂದ ಹಾರಿಸ್ತೀನಿ. ಹರಿಶ್ಚಂದ್ರ ಅವ್ರಿಗೆ, ಡಾಕ್ಟರ್ ಹರಿಶ್ಚಂದ್ರ ಅವ್ರಿಗೆ ಯಾಕೆ ಗಾಂಧಿ ಇಷ್ಟ ಅಂತ ಹೇಳ್ತಾರೆ, ನನಗೆ ಯಾಕೆ ಇಷ್ಟ ಅಂತ ನಾನು ಹೇಳ್ಬಿಡ್ತೀನಿ. ಇಡೀ ಜಗತ್ತನ್ನು ಬದಲು ಮಾಡ್ತೀನಿ ಅಂತ ಹೊರಡ್ತಾನೆ ಗಾಂಧಿ. ಆದರೆ ಗಾಂಧಿ ಬದಲಾಗಿದ್ದು ರಂಗಭೂಮಿಯಿಂದ. ಅವರು ಅವತ್ತು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡದಿದ್ದರೆ, ಶ್ರವಣಕುಮಾರನ ಕಥೆಯನ್ನು ನಾಟಕವಾಗಿ ನೋಡದಿದ್ದರೆ ಬದಲಾಗ್ತಾ ಇರಲಿಲ್ಲ. ಅವ್ರಿಗೆ ಆ ಥರದ್ದೊಂದು ಮನಸ್ಸಿಗೆ ತಾಗ್ತಾ ಇರಲಿಲ್ಲ. ಬಾಲ್ಯದಲ್ಲಾದ ಅನುಭವ ರಂಗಭೂಮಿಗೆ ಇನ್ನೆಂಥ ಶಕ್ತಿ ಇರ್ಬೋದಾದರೆ. ನನಗೆ ಗಾಂಧಿ ಇಷ್ಟ. ಅವರು ಗಾಂಧಿ ಆಸ್ಪತ್ರೆ ನಡೆಸ್ತಾರೆ. ಅವರು ಹರಿಶ್ಚಂದ್ರ ಅವರು ಪಂಚಮಿ ಪ್ರಶಸ್ತಿ ಸೃಷ್ಟಿ ಮಾಡ್ತಾರೆ. ಆ ಮೊದಲ ಪ್ರಶಸ್ತಿ ನನಗೆ ಕೊಡ್ತಾರೆ. ಎತ್ತಣ ಮಾಮರ ಎತ್ತಣ ಕೂಗಿಲ ಎತ್ತಣಿಂದ ಎತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳನ ಉಪ್ಪು ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತಾನೆ ಅಲ್ಲಮ್ಮ. ಈ ಜಗತ್ತಿನ ಮಹಾನ್ ದೊಡ್ಡ ಫಿಲಾಸಫರು, ಭಾಳ ದೊಡ್ಡ ಅಧ್ಯಾತ್ಮ ಸೃಷ್ಟಿಕಾರ ಆತ. ಅವನ ಸಾರುಗಳು ನೋಡಿ, ಎಲ್ಲಿ ಎತ್ತಣ ಎಲ್ಲಿಂದಲೋ ಬೆಟ್ಟದ ಮೇಲೆ ಯಾವುದೋ ಗುಡ್ಡದ ಮೇಲೆ ಇರೋ ನೆಲ್ಲಿಕಾಯಿ ಅಂತೆ, ಸಮುದ್ರದ ಆಳದಲ್ಲಿ ಸಿಗೋ ಉಪ್ಪು ಅಂತೆ. ಆ ನೆಲ್ಲಿಕಾಯಿ ಈ ಉಪ್ಪು ಎರಡು ಸೇರ್ಕೊಂಡ್ರೆ ಉಪ್ಪಿನಕಾಯಿ ಏನು ಚೆನ್ನಾಗಿರ್ತದೆ ನೋಡಿ. ಸೃಷ್ಟಿಯಾಗದಂಗೆ ಯಾರೋ ಎಲ್ಲೋ ಬದುಕ್ತೀವಿ. ನನಗೆ ಯಾರೋ ಮಂಡ್ಯದ ಬಯಲುಸೀಮೆಯಲ್ಲಿ ಯಾವುದೋ ಒಂದು ಜಾಗ ಅಥವಾ ನೀರಾವರಿಯಲ್ಲೆಲ್ಲೋ ಇರುವಂಥ ಮಂಡ್ಯದ ಬರೀ ಹಳ್ಳಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗನ್ನ ಉಡುಪಿಯ ರಂಗಭೂಮಿಯ ಜನರು ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದರೆ ಸಾಧ್ಯ ಆಗ್ತದೆ ಅಂದರೆ ಈ ಭೂಮಿಯ ಜೊತೆಗೆ ನಾನು ಯಾವುದೋ ಪೂರ್ವ ಜನ್ಮದ ಒಳ್ಳೆಯ ನಂಟಿರಲೇಬೇಕು. ನನಗೆ ಯಕ್ಷಗಾನದ ಗಂಧಗಾಳಿಯೇ ಗೊತ್ತಿರಲಿಲ್ಲ ಸ್ನೇಹಿತರೆ, ನಿಜವಾಗ್ಲೂ ಗೊತ್ತಿಲ್ಲ ಯಕ್ಷಗಾನ. ಯಾಕೆಂದರೆ ಮಂಡ್ಯದಲ್ಲಿ ಯಾವಾಗಲೂ ನಮ್ಮ ಅಲ್ಲಿ ಪ್ರದೀಪ್ ಕುಮಾರ್ ಹೆಬ್ರಿನವರು ವರ್ಷಕ್ಕೊಂದ್ಸಲಿ ಒಂದು ಆಟ ಆಡಿಸೋರು ಕರೆದು ಯಕ್ಷಗಾನ ಯಾಕೆ ಏನು ಕಿರಿಚ್ತಾರಲ್ಲ, ಏನೂ ಅರ್ಥ ಆಗ್ತಲ್ಲ. ಅವನು ಯಾರು ಬರುವ 7 ಬೆಟ್ಟದ ಸಾಲು ಕೆಳಗಡೆ ಅಂತ ಹೇಳಿ ಯಾಕೆ ಅವರಮ್ಮ ಆ ಪಿಚ್ ತೊಗೊಂಡು ಹೋಗ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೆ ಯಕ್ಷಗಾನವನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದು, ಗೊತ್ತಾಗಿದ್ದು ಮತ್ತೆ ಈ ಬದಿಗೆ ಈ ನಾನು ಹೆಂಗೋಡು ಬರಬೇಕಾಗಿತ್ತು. ಅಲ್ಲಿ ಶಂಭು ಹೆಗಡೆ ಅವ್ರು ನೋಡಿದೆ, ನನಗೆ ಮೈ ರೋಮಾಂಚನ ಆಗೋಯಿತು.
ಅವ್ರು ಮಹಾಬಲಿಗಳವ್ರು ಬಂದು ಪಾಠ ಮಾಡ್ಬೇಕಾದ್ರೆ ಮೈ ಜುಮ್ ಅಂದ್ಬಿಡೋದು. ಶಿವರಾಮ್ ಕಾರಂತರು ಬಂದು ಅಲ್ಲಿ ದೇವಿ ದೇಹಿ ಅಂತ ನನ್ನ ಹೆಗಲನ್ನು ಮುಟ್ಟಿ ಕೈಯನ್ನು ಹಿಡಿದು ನಾಟಕ ಮಾಡಿಸುವಾಗ ನನಗೆ ರೋಮಾಂಚಿತನ ಆಗ್ಬಿಟ್ಟು. ಶಿವರಾಮ್ ಕಾರಂತರು ಅವ್ರ ಕಾದಂಬರಿಗಳನ್ನ ಓದಿ ಗೊತ್ತು, ಆದರೆ ಅವ್ರ ಜನ ಪಾಠ ಮಾಡ್ತಾ ಇದ್ದಾರೆ, ನಮ್ಮನ್ನು ಮುಟ್ಟಿ ಪಾಠ ಹೇಳ್ಕೊಡ್ತಾರೆ. ಅನಂತಮೂರ್ತಿ ಬಂದು ನಮಗೆ ತರಗತಿಗಳನ್ನ ನಡೆಸ್ತಾ ಇದ್ರು. ಮಹಾಭಾರತ, ರಾಮಾಯಣ ಇಡೀ ಇವತ್ತು ಜಗತ್ತಿನ ಎಲ್ಲ ಕಲೆಗಳು ಮೂಲ ಅಸ್ತಿತ್ವ ಅಂತಿದ್ರೆ ಅದು ನಮ್ಮ ಬೇರಿನಿಂದ ಜಾನಪದದ ಅಸ್ತಿತ್ವದಿಂದ ಬಂದಿರುವಂಥದ್ದೇ. ನಮ್ಮ ರಾಮಾಯಣ, ನಮ್ಮ ಮಹಾಭಾರತ, ನಮ್ಮ ಭಾಗವತ ಎಲ್ಲವುದು ಮತ್ತೆ 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 ಅದ್ರ ಉದ್ದೇಶ ಯಾವೆಲ್ಲ ರೂಪಕಗಳು, ಸುಂದರ ಬದುಕಿನ ರೂಪಕಗಳು. ನಮ್ಮ ಮಧ್ಯೆ ಕೃಷ್ಣ ಇದ್ದಾನೆ. ನನಗೆ ಬಹಳ ಇಷ್ಟವಾದ ಪಾತ್ರ ಅದು ಕೃಷ್ಣ. ಜೀವನದಲ್ಲಿ ಒಂದ್ಸಲಿ ಕೃಷ್ಣನ ಪಾತ್ರ ಮಾಡ್ಬೇಕಣೆ ಅಂತ ಎಲ್ಲರ ಹತ್ರ ಯಾವಾಗಲೂ ಹೇಳ್ಕೊತಾ ಇದ್ದೆ. ನಾಟಕದಲ್ಲಾಗಲಿ ಸಿನಿಮಾದಲ್ಲಾಗಲಿ ಯಾವುದಲ್ಲಾಗಲಿ ಕೃಷ್ಣನ ಪಾತ್ರ ಮಾಡಬೇಕು ಅಂತ. ಯಾಕೆಂದರೆ ನನಗೆ ಭೈರಪ್ಪನವ್ರ ಕೃಷ್ಣ ಕೂಡ ನನಗೆ ಆಕರ್ಷಕ. ಯಾಕೆಂದ್ರೆ ನಾನು ಬರೀ ಕೃಷ್ಣ ಅಲ್ಲ, ಜಗತ್ತಿನ ಮಹಾಮುತ್ಸತಿ ಒಂದು ಏನು ಹೇಳಬೇಕು ಅಂತ ಇದ್ದೋ ಎಲ್ಲವನ್ನು ಬೇರೆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ಜಗತ್ತಿನ ಬೇರೆ ಬೇರೆ ಪಾತ್ರಗಳನ್ನ ಅಭ್ಯಾಸ ಮಾಡೋಕ್ಕೆ ಹೊರಟಾಗ, ಜಗತ್ತನ್ನು ಬೇರೆ ಬೇರೆ ಜಗತ್ತಿನೊಳಗೆ ಇರತಕ್ಕಂಥ ಸುಂದರವಾದ ಬೇರೆ ಬೇರೆ ಜಗತ್ತನ್ನು ನಾನು ಹುಡುಕಾಟ ಮಾಡಲಿಕ್ಕೆ ಹೊರಟಾಗ ನನ್ನ ಹಾದಿಗೆ ಇವೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಹಾಗಾಗಿ ಒಬ್ಬ ಕೃಷ್ಣ, ಒಬ್ಬ ಗಾಂಧಿ, ಒಬ್ಬ ಹರಿಶ್ಚಂದ್ರ ಪಾತ್ರ, ಇಲ್ಲಿ ಇರೋ ಹರಿಶ್ಚಂದ್ರ, ಈ ಹರಿಶ್ಚಂದ್ರ ಯಾರು ಇಟ್ಕೊಳ್ಳಲ್ಲ, ಅಪರೂಪದ ಹೆಸರು ಅದು. ಯಾಕೆ ನಮ್ಮ ಕಡೆ ರೇಗಿಸ್ಬೇಕಲ್ಲ, ಏನು ಸತ್ಯ ಹರಿಶ್ಚಂದ್ರ ತುಂಡು ಇವನು ಅಂತ ಮಾತಾಡ್ತೀವಿ ನಾವು, ಹರಿಶ್ಚಂದ್ರನ ಮಗ ಇವನು ಅಂತ. ಅವ್ರಿಗೆ ಹರಿಶ್ಚಂದ್ರ ಅಂದ್ರೆ ಹಂಗೆ, ಪ್ರತಿಯೊಂದೂ ಹಾಗೇನೆ. ಆದರೆ ಹರಿಶ್ಚಂದ್ರ ಇಲ್ಲಿ ಹಂಗಿರಕ್ಕೆ ಸಾಧ್ಯನಾ? ಆ ಥರ ಒಂದು ದೊಡ್ಡ ಸವಾಲನ್ನು ಸ್ವೀಕರಿಸಿ ಆನೆ ಮೇಲೆ ನಿಂತು ಚಿಮ್ಮಿದ ದುಡ್ಡಿನಷ್ಟು ನಾನು ಮತ್ತೆ ಮರಳಿ ವಾಪಸ್ ಕೊಡ್ತೀನಿ ಅಂತ. ನಕ್ಷತ್ರಿಕ ಅಂದ್ರೇನು? ನಮ್ಮ ಬೆನ್ನಿನಿಂದ ಸದಾ ಬರ್ತಾ ಇರೋ, ನಮ್ಮನ್ನು ಸದಾ ಆಕ್ರಮಿಸುವಂಥ, ನಮ್ಗೆ ಸದಾ ತೊಂದರೆ ಕೊಡ್ತಾ ಇರುವಂಥ ಎಲ್ಲವುವೇ. ಅದು ಇವತ್ತು ನೀವು ರಾಜಕಾರಣ ಅನ್ಕೊಳ್ಳಿ, ಅದು ನೀವು ಮಾಧ್ಯಮ ಅನ್ಕೊಳ್ಳಿ, ಇವತ್ತು ಏನು ಬೇಕು ಅನ್ಕೊಳ್ಳಿ, ನಕ್ಷತ್ರಿಕ ಅದು. ನೀವು ಒಳ್ಳೇದು ಮಾಡಿದ್ರು ನಿಮ್ಮ ಹಿಂದೆ ಇದ್ದೇ ಇರ್ತದೆ ಮಾಧ್ಯಮ, ನೀವು ಕೆಟ್ಟದ್ದು ಮಾಡಿದ್ರು ನಿಮ್ಮ ಹಿಂದೆ ಇದ್ದೇ ಇರ್ತದೆ ನಕ್ಷತ್ರಿಕ ಅದು. ಒಟ್ಟು ನೀವು ಕಾಡ್ತಾನೆ ಇರ್ತದೆ. ಎಲ್ಲ ಬೇರೆ ಈ ಥರದ ರೂಪಕಗಳನ್ನ ರಂಗಭೂಮಿಯಲ್ಲಿ ತರೋದಕ್ಕೆ ಸಾಧ್ಯವಾಗಿದೆ ಅಂತ ನನಗೆ ಗೊತ್ತಾಗಿದ್ದೇನೆ. ಅದು ತಾಳಮದ್ದಳೆಗಳಲ್ಲಿ ನನಗೆ ಬಹುಶಃ ಸುಬ್ಬಣ್ಣನಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವದ ಪರಿಚಯ ಆಗದೆ ಹೋಗಿದ್ದರೆ ನಾನು ಬದುಕಿನಲ್ಲಿ ಇಲ್ಲಿ ಬರ್ತಾ ಇದ್ದು ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಅದಕ್ಕಾಗಿ ಬಹಳ ದೊಡ್ಡ ಅತ್ಯದ್ಭುತ ಅನ್ಸೋದು, ಇವತ್ತೇನಾದ್ರು ನನಗೆ ಈ ಪ್ರಶಸ್ತಿ ನನಗೆ ಎಷ್ಟು ಈಗ ಯಾವ ಸರ್ಕಾರ ಮುಂದೆ ನನಗೆ ಕೊಡ್ತದೋ ಗೊತ್ತಿಲ್ಲ ಕಣ್ರಿ. ಇಷ್ಟು ದೊಡ್ಡ ಮೊತ್ತದ ಒಂದು ಪ್ರಶಸ್ತಿ ಹಿಂಗೇನೋ ಕೊಡ್ತಾ ಇದೆ ಅಂದರೆ ಮೊತ್ತಕ್ಕಿಂತ ಹೆಚ್ಚಾಗಿ ಆ ಜೆಸ್ಚರ್ ಇದೆಯಲ್ಲ, ಆ ನಿಲುವು ಇದೆಯಲ್ಲ, ಆ ಸ್ಪಷ್ಟವಾದಂಥ ಒಂದು ಏನೋ ಒಂದು ಆಕಾರ ಇದೆಯಲ್ಲ, ಆ ಆಕಾರಕ್ಕೆ ಇದಕ್ಕೆ ಯಾರು ನಿಜವಾಗ್ಲೂ ಬಾಧ್ಯಸ್ತು ಅಂದರೆ ಸತ್ಯವಾಗ್ಲೂ ಇದಕ್ಕೆ ಮಂಡ್ಯ ರಮೇಶ ಬಾಧ್ಯಸ್ತ ಅಲ್ಲ. ಈ ಪ್ರಶಸ್ತಿಯ ಪೂರ್ಣ ಫಲ ಹಳ್ಳಿಯ ಹುಡುಗರನ್ನ ರಂಗಭೂಮಿ, ಅದರಲ್ಲೂ ಧರ್ಮ, ಜಾತ್ಯತೀತತೆ ಎಲ್ಲವನ್ನು ಮೀರಿದಂಥ ಶ್ರೇಷ್ಠವಾದ ರಂಗಭೂಮಿನ ಬೆಳೆಸಬೇಕು ಅಂತ ಹೇಳಿಕೊಟ್ಟಂಥ KV ಸುಬ್ಬಣ್ಣ ಮತ್ತು BV ಕಾರಂತರಿಗೆ ಸಲ್ಲಬೇಕಾದ ಪ್ರಶಸ್ತಿ. ಅವರವತ್ತು ಕಾರಂತರು ನನಗೆ ಆ ಥರದೊಂದು ಅಧ್ಯಾತ್ಮ ತೋರಿಸ್ತಿದ್ರೆ, ಅದೊಂದು ವಿಶ್ವ ಕಲ್ಪನೆಯನ್ನು ತೋರಿಸ್ತಿದ್ರೆ ನಾನು ಏನು ಮಾಡೋಕ್ಕಾಗ್ತಾ ಇರಲ್ಲ. ತಾವು ಗಳಿಸಿದ ಮೆರಿಟ್ಗೆ ಯಾವತ್ತೋ KV ಸುಬ್ಬಣ್ಣವ್ರ ತಮ್ಮೂರಿನಲ್ಲಿ ಏನು ಬೇಕಾದ್ರೂ ಮಾಡ್ಬಿಡೋದಾಗಿದ್ದ. ತನ್ನ ಮೈಸೂರಿನಲ್ಲಿ ಇದ್ಕೊಂಡು ಎಷ್ಟೋ ದಿನ ಕೆಲಸ ಆಗ್ತಾ ಇತ್ತು. ಒಂದು ಪುಸ್ತಕಕ್ಕೆ ಕದ್ದಂಥ ದುಡ್ಡು ಓಡಾಗಿದ್ದು ಕಾರಂತರ ಹತ್ರದೊಂದು ಅವ್ರ ಯಾನ ಇಲ್ಲಿಂದ ಮಂಚಿಯಿಂದ ಶುರುವಾಗದೇ ಇದ್ದಿದ್ರೆ ಅಷ್ಟು ದೊಡ್ಡ ಕೆಲಸ ಮಾಡೋಕೆ ಹೆಂಗಾಗ್ತಾ ಇತ್ತು. ಬದುಕಿನ ಅನುಭವ, ಶೈಕ್ಷಣಿಕ ಅನುಭವ, ಒಬ್ಬ ಪೂರ್ಣವಾಗಿ ತನ್ನ ಊರಿನಲ್ಲಿ ನಿಂತ್ಕೊಂಡು ಪುಸ್ತಕಗಳ ಅಧ್ಯಯನದ ಮೂಲಕ ಇಡೀ ಜಗತ್ತಿನಲ್ಲಿ ಕರೆಸ್ಕೊತಾನೆ. ಇನ್ನೊಬ್ಬ ರಂಗ ಜಂಗಮಾಗಿ ಇಡೀ ವಿಶ್ವವನ್ನೇ ಸುತ್ತಾಡ್ತಾನೆ. ಕನ್ನಡ ರಂಗಭೂಮಿಯವರು ಅಧ್ಯಯನ ಮಾಡಬೇಕು, ವಿಚಾರಗಳನ್ನ ತಿಳ್ಕೋಬೇಕು ಅಂದರೆ KV ಸುಬ್ಬಣ್ಣ ಮತ್ತು BV ಕಾರಂತರ ನಡುವಿನ ಅವರಿಬ್ಬರು, ಗಾಂಧಿ ನೆಹರು ಅಂತ ಅಂತಾರ್ತೀನಿ ನಾವು, ಇವರು ಹೊರಟಿದ ರೀತಿ ಅದು. ಗಾಂಧಿ ಆಗಲಿ ಅಥವಾ ನೆಹರು ಆಗಲಿ ಆ ಥರ ಚಿಂತನೆಗಳು ಇಲ್ಲದೆ ಹೋಗಿದ್ದರೆ ಏನು ಮಾಡೋಕ್ಕೆ ಆಗ್ತಾ ಇರಲ್ಲ ಈ ದೇಶಕ್ಕೆ. ಅದು ಗಾಂಧಿ ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಅವ್ರು ಹೊರಟ ರೀತಿ ಇದೆಯಲ್ಲ, ಅದನ್ನು ಅಧ್ಯಯನ ಮಾಡ್ತಾ 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 ಎಷ್ಟೊಂದು ಚಂದ ಅನ್ಸಕ್ಕೆ ಶುರುವಾಗೋಯ್ತು ನನಗೆ. ಹಾಗೆ ಮತ್ತು ರಾಮ ಮತ್ತು ಕೃಷ್ಣ ಕೂಡ ತುಂಬ ಕಾಡ್ತಾರೆ. ನಾನು ಯಾವಾಗಲೂ ಕಾಡೋ ಪಾತ್ರ. 300 ರಾಮಾಯಣಗಳಂತೆ, ಸಹಸ್ರಾರು ಮಹಾಭಾರತಗಳಂತೆ, ಭಾಗವತಗಳಂತೆ, ಎಷ್ಟು ಚಂದ. ನನಗೆ ಯಾರೋ ರಾಮಾಯಣ ನಡೆದ್ಬಿಡ್ತಾ, ಮಹಾಭಾರತ ನಡೆದ್ಬಿಡ್ತಾ ಅಂತ ಇವತ್ತಿನ ಎಲ್ಲ ವಿಚಿತ್ರ ಕ್ವಶನ್ಸ್ಗಳನ್ನೆಲ್ಲ ಕೇಳುವಂಥ ಎಳೆ ತಲೆಮಾರಿನ ಯುವಕರಿಗೆ ಕೆಟ್ಟದ್ದು ತುಂಬ್ತಾ ಇರುವಂಥ ಲೆಕ್ಚರ್ಸ್ಗಳನ್ನೆಲ್ಲ ನೋಡಿದಾಗ ತಮಾಷೆ ಅನಿಸುತ್ತೆ. ಕಾಲೇಜ್ಗಳಲ್ಲಿ ನನಗೆ ತುಂಬ ತಮಾಷೆ ಅನಿಸುತ್ತೆ ಅದು. ಯಾಕೆಂದರೆ ಅದು ಬರೀ ಪಾತ್ರಗಳಲ್ಲ, ಅದು ರೂಪಕಗಳು. ಮೆಟಫರ್ಸ್ನ ಬಿಡಿಸಿ ನೋಡಿ ಅಧ್ಯಯನ ಮಾಡ್ಕೊಂಡು ಅದರಿಂದ ಹೆಕ್ಕಿ ತೆಗೆಯಬೇಕಾದಂಥ ನೂರಾರು ಸೂಕ್ಷ್ಮಕರ ವಿಚಾರಗಳಿದೆ. ಅದನ್ನು ರಂಗಭೂಮಿಯಲ್ಲಿ ಎಷ್ಟು ಚಂದವಾಗಿ ಆಕರ್ಷಕವಾಗಿ ಮಂಡಿಸ್ಬೋದು ಅಂತಿದೆ. ಕಾವ್ಯದ ಮೂಲಕ ಪ್ರತಿಭಟನೆ ಮಾಡೋದಿದೆಯಲ್ಲ ಮಹಾನ್ ಚಂದ. ಅದು ರಂಗಭೂಮಿಯ ಮೂಲಕ ಪ್ರತಿಭಟನೆ ಮಾಡೋದಿದೆಯಲ್ಲ ಮಹಾನ್ ಚಂದ. ಇದನ್ನ ನಿಧಾನವಾಗಿ ನನಗೆ ನಿನಾಸಂನಲ್ಲಿ, ರಂಗಾಯಣಗಳಲ್ಲಿ ಮತ್ತು ಬದುಕಿನ ಬೇರೆ ಬೇರೆ ಬೀದಿ ನಾಟಕಗಳು ಮಾಡ್ತಾ ನೂರಾರು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ನೋಡ್ತಾ ಇದ್ದೀನಿ. ನನಗೆ ಹಾಗೆ ಗೊತ್ತಿದ್ದನ್ನ ಇಲ್ಲೆಲ್ಲೋ ತೊಗೊಂಬಂದು ನಾಟಕಗಳು ಆಡಿದಾಗ ರಂಗಭೂಮಿನಲ್ಲಿ ಒಂದು ಪ್ರೈಸ್ ಬಂದ್ಬಿಟ್ರೆ ಆಹಾ ಎಷ್ಟು ದೊಡ್ಡ ಸಂತೋಷ ಅನ್ರಿ ಅನ್ಕೋತಾ ಇದ್ದೆ ನಾನು. ಗಾಣಿಗರ ಕಾಲದಲ್ಲಿ ಅಲ್ಲಿ ಅಮ್ಮ ಏನು ಇಷ್ಟೊಂದು ವಿಚಿತ್ರಗಳಲ್ಲ, ಅಲ್ಲಿಂದ ತೊಗೊಂಬಂದು ಇಲ್ಲಿ ನಾಟಕ ಆಡಿ
ಆಮೇಲೆ ಉಡುಪಿ ಜನರ ಮನಸ್ಸನ್ನು, ಉಡುಪಿ ಜನರ ಕೂತವರು ಅವರ ಮನಸ್ಸನ್ನು ಒಂದು ನಾಟಕ ಸಂತೋಷಗೊಳಿಸ್ಬಿಟ್ರೆ, ಒಂದು ಸಂತೋಷ ಆದರೆ, ಖುಷಿ ಆದರೆ ಅದು ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ತಲುಪ್ತದೆ ಅಂತ ಒಂದು ಪ್ರಬುದ್ಧ ಚಿಂತಕರ ಜಾಗ ಅಂತ ಇದು. ಯಾರಂತರೂ ಕೂಡ ಮರಳಿ ಬಂದುವಾಗ, ಓದುವಾಗ ಮತ್ತೆ ಮರಳಿ ಬಂದು ಕೆಲಸ ಮಾಡಿದ್ದು, ಅವು ಏನು ಇಂದ್ರಜಿತ್ ಮಾಡಿಸಿದ್ದು ಎಲ್ಲ ಉಡುಪಿಯಲ್ಲೇನೆ. ಹಾಗಾಗಿ ಉಡುಪಿ ಆಗಲಿ ಮಂಗಳೂರಾಗಲಿ ಇಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಚಳುವಳಿ ಇದೆ. ಇಲ್ಲಿ ಹೌದು ಹೋರಾಟಗಳಿರ್ಬೋದು, ಮತ್ತೊಂದೇನೋ ಜಾತಿ ಜಗಳಗಳಿರ್ಬೋದು, ಧರ್ಮದ ಜಗಳಗಳು ಎಲ್ಲ ಇರ್ತವೆ. ಅದರದ್ದೆಲ್ಲದರೊಟ್ಟಿಗೆ ಎಲ್ಲವನ್ನೂ ವಿಚಕ್ಷಣಾ ಮನೋಭಾವದಿಂದ, ಪ್ರೀತಿಯಿಂದ, ಆರ್ದ್ರತೆಯಿಂದ ಸವಿಸ್ತಾರವಾಗಿ ತಪ್ಪು ಮಾಡಿದವನನ್ನು ಬಹಳ ಎಚ್ಚರದಿಂದ ಅವನು ಯಾಕೆ ತಪ್ಪು ಮಾಡ ಅಂತ ನೋಡುವ ಸೂಕ್ಷ್ಮಗ್ರಾಹಿ ಕಣ್ಣುಗಳು, ಅಂತರ್ಚಕ್ಷುಗಳು ಸದಾ ತೆರೆದುಕೊಂಡಿರುವ ಜಾಗ ಅಂತಿದ್ರೆ ಅದು ದಕ್ಷಿಣ ಕನ್ನಡ, ಈ ಉಡುಪಿ. ಪುಣ್ಯವಂತರು. ನಿಮಗೇನು ಇಲ್ಲಿ ಕೊಂಕಣಿ ಪಕ್ಕದಲ್ಲಿ ಇರ್ತಾರೆ, ಇಲ್ಲಿ ಪಕ್ಕದಲ್ಲಿ ತುಳು ಮಾತಾಡ್ತಾರೆ, ಇನ್ಯಾವುದೋ ಎರೂರು ಭಾಷೆ ಮಾತಾಡ್ತಾರೆ, ಅಲ್ಲೆಲ್ಲ ಅರೆ ಭಾಷೆ ಮಾತಾಡ್ತಾರೆ, ಸುತ್ತ ಅಲ್ಲಿ ಮಾತಾಡ್ತಾರೆ, ಅಲ್ಲಿ ಮಲಯಾಳಿ ಬರ್ತಾನೆ, ಅವನ್ಯಾರೋ ಒಂದು ಭಾಷೆ. ಎಷ್ಟೊಂದು ಭಾಷೆಗಳ ಅಧ್ಯಯನ, ವಿಚಾರ, ಸಂಕಷ್ಟ, ಪ್ರೀತಿ ಒಂದು ದುಡಿಲೇಬೇಕು. ಮೀನು ಮಾರುವಳಿಗೂ ಒಂದು ಅದ್ಭುತವಾದಂಥ ಕಾವ್ಯ ಸಂಸ್ಕೃತಿ ಇದೆ. ಹಾಗೇನೆ ಒಬ್ಬ ರೈತನಿಗೆ ಹಾಗೇನೆ ಎರಡಿಕೆ ಜಗೀತ ಅಂತ ಒಬ್ಬ ಹವ್ಯಕರನಿಗೂ ಬಹಳ ವಿಶೇಷವಾದ ಜಗತ್ತು ಬೇರೆ ಒಂದು ತೆರೆದುಕೊಳ್ತದೆ. ಎಲ್ಲೂ ಹೋಗದೆ ತನ್ನ ಮನೆಯ ಅಂಗಳದ ಕೂತು ಎರಡಿಕೆ ಹಾಕ್ತಾ 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 ಎಷ್ಟು ದೊಡ್ಡ ಜಗತ್ತನ್ನೇ ಸೃಷ್ಟಿ ಮಾಡ್ಬಿಡ್ತಾರೆ. ಅವನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಎರಡಿಕೆ ಹಾಕೊಂಡು ಮಾತಾಡ್ತಾ ಇರ್ತಲ್ಲ ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ. ನನಗೆ ಮಹಾನ್ ಅದ್ಭುತವಾದ ಪಾತ್ರಗಳು ಕಂಡ್ರಿ. ಅದು ಎಷ್ಟೊಂದು ಮಾತುಗಳು ಆಡ್ತಾ 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 ತನ್ನ ಮನಸ್ಸಿಗೆ ಎಲ್ಲವನ್ನು ತೆರೆದು ಇಟ್ಕೊಂಡ್ಬಿಡ್ತಾರೆ. ಖುಷಿ ಆಗ್ತದೆ. ಆ ಬಯಲ್ಸೀಮೆ ಕಟ್ಟೆ ಪುರಾಣ ಹೇಗಿದೆ ಹಾಗೆ ಅರಳಿ ಕಟ್ಟೆಗಳಲ್ಲಿ ಕೂತ್ಕೊಂಡು ತಮ್ಮ ಮನೆ ಮಾತುಗಳಲ್ಲಿ ಎಷ್ಟು ಸಂತೋಷ. ಇದನ್ನ ಮರೆತು ಹೋಗ್ತಾ ಇರೋ ಜಾಗ ಇಂಥದ್ದು. ಇಡೀ ರಾಜ್ಯದಲ್ಲಿ ಈ ಥರದ್ದೆಲ್ಲ ಅನೇಕ ಸಂಸ್ಕೃತಿಗಳು ಮರೆತು ಹೋಗ್ತಾ ಇದೆ. ಇದನ್ನ ಮತ್ತೆ ಸಂಸ್ಕೃತಿ ತರಕ್ಕೆ ಏನು ಮಾಡಬೇಕು ಅಂದಾಗ ನಾನು ಹುಡುಕೊಂಡಿದ್ದು ರಂಗ ತರಬೇತಿ ಶಿಬಿರಗಳು ಮಾಡಿದ್ದು. ದೇರಾಜಮೂರ್ತಿ ಅವರು ಕೂತಿದ್ದಾರೆ. ದೇರಾಜಮೂರ್ತಿ ಅವ್ರಿಗೊಂದು ಶಿಬಿರ ಮಾಡಿದ್ದು ನಾವು. ರಂಗಾಸಕ್ತರು ವಿಟ್ಲಾಗೆ ಅನಂತ ಕೃಷ್ಣ ಹೆಬ್ಬಾರು ಆ ಕಾಲಕ್ಕೆ ಒಂದು ದೊಡ್ಡ ಲೆಫ್ಟ್ ವಿಂಗಲ್ಲಿ ಇಟ್ಕೊಂಡು ಪುಸ್ತಕ ಬರೀತಾ ವಿಚಾರ ಮಾಡ್ತಾ ಇದ್ದರು. ನಾನು ತಮಾಷೆ ಮಾಡ್ತಿದ್ದೆ. ನಾನು ಒಂದೇ ಒಂದಿರೋದು ಇದು ಅಂತಂದ್ರೆ ನನಗೆ ಲೆಫ್ಟು ಮತ್ತು ರೈಟು ನಡುವು ಎಲ್ಲರನ್ನೂ ತಮಾಷೆ ಮಾಡೋದೊಂದು ಗುಣ ಮಾತ್ರ ಭಾಳ ಚೆನ್ನಾಗಿ ಕೊಟ್ಟಿದ್ದೀನಿ. ನಾನು ಈಗಲೂ ತಮಾಷೆ ಮಾಡ್ತಾನೇ ಇರ್ತೀನಿ. ನಾನು ಅದರ ತಮಾಷೆಯಿಂದ ಗೌರವವೂ ಇರ್ತದೆ, ಯಾವಾಗಲೂ ಇರ್ತದೆ ನನಗೆ. ಅವರ ಹೋರಾಟಗಳೆಲ್ಲ ಕಂಡಾಗ ಈ ಹೋರಾಟದ ಶಕ್ತಿ ಸಕಾರಾತ್ಮಕವಾಗಿ ನಾವು ತಿರುಗಿಬಿಟ್ರೆ ಚಂದ ಅನಿಸುತ್ತೆ. ಅದು ಲೆಫ್ಟ್ನವರಾಗಲಿ, ರೈಟ್ನವರಾಗಲಿ, ನಡುವಿನವರಾಗಲಿ, ಮೂರು ಜನನೂ. ನಾನು ಹಾಗೇನೆ ನನಗೆ ಎಷ್ಟು ಒಳ್ಳೇದು ಕೊಡಗನಹಳ್ಳಿ ರಾಮಯ್ಯ ಎಷ್ಟು ಚಂದದ ಹಾಡುಗಳು ಬರೀತಾರೆ. ಎಂಥ ಅದ್ಭುತವಾದ ಮನುಷ್ಯ ಕೊಡಗನಹಳ್ಳಿ ರಾಮಯ್ಯ ಅಂತ ಅನ್ನಿಸೋ ಟೈಮಲ್ಲಿ ಏನ್ರಿ ಅರವಿಂದ್ ಚೊಕ್ಕಾಡಿ ಇಷ್ಟು ಚೆನ್ನಾಗಿ ಬರೀತಾರಲ್ಲ. ಎಂತ ಈ ರಾಮಾಯಣ ಮಹಾಭಾರತ ಇಷ್ಟು ಚೆನ್ನಾಗಿ ಲಕ್ಷ್ಮೀ ತೋಳ್ಪಾಡಿ ಅವ್ರ ಬಾಯಲ್ಲಿ ಕೇಳದೆ ಎಂಥ ಅದ್ಭುತ ಅನ್ರಿ ಇದು. ಈ ದೇಶದಲ್ಲಿ ಒಬ್ಬರನ್ನ ಇನ್ನೊಂದು ಸಮುದಾಯದವರು, ಒಬ್ಬರನ್ನ ಇನ್ನೊಂದು ಪಂಥದವರು ಗೌರವಿಸುತ್ತಿದ್ದಾರೆ. ಕಪ್ಪು ಬಣ್ಣಗಳ, ಬಿಳಿ ಬಣ್ಣಗಳ ನಡುವಿನ ಇನ್ನೊಂದು ಬೇರೆ ಬೇರೆ ಶೇಡ್ಸ್ಗಳನ್ನ ಹುಡುಕೊಳ್ಳದಿದ್ದರೆ ಈ ದೇಶಕ್ಕೆ ಅರ್ಥವೇ ಇಲ್ಲ. ಬಹುತ್ವದ ಈ ಸಂಘರ್ಷದ ಈ ಚಿಂತನೆಯ ಜಾಗವೇ ರಂಗಭೂಮಿ. ರಂಗಭೂಮಿ ಇದನ್ನ ನನಗೆ ಮಕ್ಕಳಿಗೆ ನಾಟಕ ಮಾಡೋದಕ್ಕೆ ಇದನ್ನು ಹೇಳ್ಕೊಡೋದು. ನನ್ನ ಮಕ್ಕಳಿಗೆ ಇಷ್ಟನ್ನು ಸರಳವಾಗಿ, ಬಹಳ ಸರಳವಾಗಿ ಮಕ್ಕಳಿಗೆ ನಾಟಕ ಮಾಡ್ತಾ ಹೇಳ್ಕೊಡ್ತಾ ಇರ್ತೀನಿ. ನನ್ನ ಎಲ್ಲ ನಾಟಕಗಳಲ್ಲೂ ಅದಕ್ಕೆ ಎಲ್ಲರೂ ತಮಾಷೆ ಮಾಡ್ತಾ 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 ಮಾಡ್ತಾರೆ. ಒಳ್ಳೆಯದನ್ನ ಎಲ್ಲೋ ಮೂಲೆಯಲ್ಲಿ ಏನೋ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಕೆಲವ್ರಿಗೆ ಅರ್ಥ ಆಗ್ತೀನಿ, ಕೆಲವ್ರಿಗೆ ಅರ್ಥ ಆಗಲ್ಲ. ಕೆಲವರು ಬೈತಾರೆ, ಕೆಲವರು ಹೊಗಳ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಅವರೆಲ್ಲರ ಮಧ್ಯೆ ಇದು ನನ್ನ ಬದುಕಿಸಿದೆ, ನಾನು ಇನ್ನೂ ಜೀವಂತವಾಗಿಟ್ಟಿದೆ ಅಂತ. ನಾನು ಜೀವಂತವಾಗಿಡೋದಕ್ಕೆ ನೂರಾರು ಬೇರೆ 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 ಮಾರ್ಗಗಳು ಹುಡುಕ್ತಾ ಇರ್ತಾರಲ್ಲ, ಆ ಮಾರ್ಗವನ್ನು, ಆ ದೇಶೀಯ ಪರಂಪರೆಯನ್ನು ಎಲ್ಲವನ್ನು ಸೃಷ್ಟಿ ಮಾಡೋಕ್ಕೆ ಇವತ್ತು ಇನ್ನೊಂದು ಮೈಲಿಗಳನ್ನು ಕೊಟ್ಟು ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡೋ ಮಗ ಅಂತ ಪಂಚಮಿ ಪುರಸ್ಕಾರ ಕೊಟ್ಟಿದ್ರು ನನಗೆ. ಅದಕ್ಕಾಗಿ ನನ್ನ ಹೃದಯದ ಅಂತರಾಳದ ಪರವಾಗಿ ನನ್ನ ಇಡೀ ನಟನ, ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಮತ್ತು ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದ ಪರವಾಗಿ ನನ್ನ ಪ್ರೀತಿಪೂರ್ವಕವಾಗಿ ಅವರಷ್ಟಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಸ್ನೇಹಿತರೆ. ಇದು ಎಲ್ಲರಿಗೂ ಸಿಗುತ್ತೆ ಅಂತಲ್ಲ, ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಕೆಲಸ ಯಾರು ಮಾಡ್ತಾರೆ ಅಂತ. ಇದು ಪ್ರತಿ ವರ್ಷವೂ ಈ ಥರ ಒಂದಲ್ಲ ಒಂದು ಕೋಟ್ಯಾನು ಕೋಟಿ ಜನಗಳಲ್ಲಿ ನಾನು ಒಬ್ಬ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಭಾಳ ದೊಡ್ಡ ಇದು ಅಂತಲ್ಲ. ಆದರೆ ನನ್ನಾಗೆ ಕೆಲಸ ಮಾಡ್ತವ್ರಿಗೆ ಮುಂದೆ ವರ್ಷ ಇನ್ನೊಬ್ಬಂಗೆ ಸಿಗಲಿ, ಅವನೊಂಚೂರು ಚೈತನ್ಯ ಸಿಗ್ತದೆ, ಇನ್ನೊಂದಷ್ಟು ಏನೋ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕೆಂದರೆ ಯಾವುದೋ ಅಕಾಡೆಮಿಗಳಲ್ಲಿ ಮತ್ತು ಪಾಪ ಐತಾಳರ ಬಗ್ಗೆ ನನಗೆ ಎಷ್ಟು ಪರಿತಾಪಿಕೆ ಆಗುತ್ತೆ ಅಂದರೆ, ಅವ್ರು ಕೆಲಸ ಮಾಡೋಕ್ಕೆ ತುಂಬ ಆಸೆ. ಸರ್ಕಾರ ಅವ್ರ ಜೊತೆಗಿದೆ, ಸರ್ಕಾರ ಅವ್ರ ಜೊತೆಗೆ ಸುಮ್ಮನೆ ಇರುತ್ತೆ, ಸರ್ಕಾರ ನೇಮಿಸಿದೆ. ಆದರೆ ಅವರ ಉತ್ಸಾಹಕ್ಕೆ ಬೇಕಾದಂತಹ ಸಪೋರ್ಟಿಂಗ್ ದುಡ್ಡೇ ಕೊಟ್ಟಿರಲ್ಲ ಪಾಪ. ಅವ್ರನ್ನ ಕೂಡಿಸ್ಬಿಟ್ಟು ಕೆಲಸ ಮಾಡುವಂಥ ಜೀವ ತಿಂತಾ ಇರ್ತಾರೆ ಗೌರ್ಮೆಂಟ್ ಅವರು. ಯಾಕೆಂದ್ರೆ ನಾನು ಮನಸ್ಸು ಮಾಡ್ತಾ ಇದ್ದವ್ರು, ನನಗೆ ಗೊತ್ತಿದೆ ತಾಪತ್ರ ಏನು ಅಂತ. ಒಬ್ಬ ಡೈರೆಕ್ಟರ್ ಆಗ್ಬಿಟ್ಟು ಡೈರೆಕ್ಟರ್ ಮಾಡ್ಬಿಡೋದು ದೊಡ್ಡದಲ್ಲ. ಅಯ್ಯಪ್ಪ, ಜೀವನ್ ರಾಮ ಯಾವ ರೆಪರ್ಟ್ರಿಗೆ ಕಮ್ಮಿ ರೀ ಅವನು. ಜೀವನ್ ರಾಮ ಯಾವ NSD ರೆಪರ್ಟ್ರಿಗೂ ಕಮ್ಮಿ ಇಲ್ಲ. ಎಂತೆಂಥ ನಾಟಕಗಳು ತೊಗೊಂಡು ಇಡೀ ವರ್ಷ ಸುತ್ತಾಡ್ತಾನೆ, ಇಡೀ ವರ್ಷ ಕೆಲಸ ಮಾಡ್ತಾನೆ ಇರ್ತಾನೆ. ಏನು ಬೈದ್ರು ಅದೇನೋ ಕಟ್ ಮಾಡ್ತಾನೆ, ಹೊಲಿತಾನೆ. ಅವನದೊಂದು ಪಂಥಾಪ, ರಂಗಭೂಮಿಯ ಪಂಥ. ಅದು ನಂದೊಂದು ಪಂಥಾಪ, ರಂಗಭೂಮಿಯ ಪಂಥ ಮತ್ತು ರಂಗ ಶಿಕ್ಷಣದ ಪಂಥ. ನಾನು ಅದನ್ನು ಹೇಳ್ಕೊಡ್ಬೇಕು ಮುಂದಿನ ತಲೆಮಾರಿಗೆ ಅಂತ. ಹಾಗೆ ಮುಂದಿನ ತಲೆಮಾರಿಗೆ ರಂಗಭೂಮಿಯನ್ನು ಹೇಳ್ಕೊಡೋದ್ರಿಂದ ಆಗುವ ದೊಡ್ಡ ಇದು ಅಂದರೆ
ನೀವು ವೃದ್ಧಾಶ್ರಮಗಳನ್ನ ಕಮ್ಮಿ ಮಾಡ್ತಾ ಹೋಗ್ಬೋದಾಗಂತ. ನಮ್ಮ ಮನೇಲಿ ಅಪ್ಪ ಅಮ್ಮನ ಇಟ್ಕೋಬಹುದು, ಸಂಬಂಧಗಳು ಬೆಸೀತವೆ, ಅರ್ಥ ಆಗ್ತವೆ. ಈ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ವಿಶ್ವದ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಒಂದು ಹೊಸ ಚಿಂತನೆ ಇಟ್ಕೊಂಡು 4-6 ಜನ ಗುರುತಿಸ್ಬೇಕು, ಅವ್ರು ಪ್ರೀತಿ ಮಾಡಬೇಕು, ಪುಸ್ತಕ ಬಿಡುಗಡೆ ಮಾಡಬೇಕು, ಆಶ್ರಮ ಒಂದು ಇನ್ನೊಂದಿನ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಲಕ್ಷ ಕನಸುಗಳು ಇಟ್ಕೊಂಡು ಹೊರಟಿದ್ದಾರೆ. ಇವರಷ್ಟು ಜನ, ನಮ್ಮ ಶಣೈ ಮಾಮ ಅವರು, ಆಮೇಲೆ ಅನೇಕ ಜನ, ರವಿರಾಜ್ HP ಅವರು, ಇವರೆಲ್ಲರೂ ಸೇರಿಕೊಂಡು ಈ ಅಷ್ಟು ಜನಕ್ಕೂ ಈ ಥರದೊಂದು ಚಿಂತನೆ ಇದೆಯಲ್ಲ, ಇದು ಬಹು ದೀರ್ಘಕಾಲವರೆಗೆ ಉಳಿಬೇಕು ಅಂದರೆ ಅವರ ಮಕ್ಕಳುಗಳಿಗೆ ಇದೆಲ್ಲ ಇಲ್ಲಿ ಇವತ್ತು ಯುವಕರು ಮತ್ತೆ ಹೆಚ್ಚು 60 ದಾಟದವರಲ್ಲಿ ಕಾಣ್ತಾ ಇದ್ದೀನಿ ನನಗೆ. ಇದು ಮಕ್ಕಳಿಂದಲೇ ಶುರುವಾಗಬೇಕು ಅಂತ, ಮಕ್ಕಳಿಗೆ ಗೊತ್ತಾಗಬೇಕು ಅಂತ, ನಮ್ಮೆಲ್ಲ ಮಕ್ಕಳುಗಳಿಗೆ ಮಾಡಬೇಕು. ಯಾರಿಗೋ ಡೆಲ್ಲಿ ಕರ್ನಾಟಕ ಸಂದವರು ಅದೇ ಹೇಳ್ತಾ ಇದ್ದೆ, ಅಲ್ಲೋಗಿ ನಾಟಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗು ಎಲ್ಲ ಕಟ್ಟಿದ್ದೀರಿ, ಹೌದು, ಎಲ್ಲ ಸರ್ಕಾರ ನಿಮ್ಗೆ ದುಡ್ಡು ಕೊಡ್ತಾ ಇದೆ, ಹೌದು, ಸರ್ಕಾರ ದುಡ್ಡು ಎಲ್ಲ ಕೊಟ್ಟ ಮೇಲೂ ನೀವು ನಿಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸಿ, ಅವರಲ್ಲಿ ಕನ್ನಡದ ಬಗ್ಗೆ ಮಾತಾಡದಿದ್ದರೆ, ಅವರು ಕನ್ನಡ ಕಾವ್ಯದ ಬಗ್ಗೆ ಹೇಳ್ತಿದ್ದಾರೆ, ಅವರು ಅಲ್ಲಿ ಕನ್ನಡ ಸಂಸ್ಕಾರವನ್ನು ಕಲಿಸಿದ್ದಾರೆ, ಕನ್ನಡದ ನೀತಿಗಳನ್ನು, ಕನ್ನಡದ ರೀತಿ ರಿವಾಜುಗಳನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ, ಕನ್ನಡಕ್ಕಿರುವ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ, ತುಳುಗಿರುವ, ಕೊಂಕಣಿಗಿರುವ, ಮಲಯಾಳಂಗಿರುವ ಬೇರೆ ಬೇರೆ ನಮ್ಮ ಸುತ್ತಮುತ್ತಲು ಬದುಕುವಂಥ ಅದ್ಭುತವಾದ ಭಾಷೆಗಳೇನಿದೆ, ಆ ಭಾಷೆಗಳಲ್ಲಿರುವಂಥ ಒಟ್ಟು ಸಾಂಸ್ಕೃತಿಕ ಅಭಿಯಾನವನ್ನು ಚೆನ್ನಾಗಿ ರೂಪಿಸಿಕೊಳ್ಳದಿದ್ದರೆ ನಾವು ಕಟ್ಟಡ ಕಟ್ಕೊಂಡೇನು, ಕಟ್ಟಡದಲ್ಲಿ ಏನೂ ಇಲ್ಲ. ಇವಾಗ ಈ ಎಲ್ಲ ಕಟ್ಟಡಕ್ಕೆ ಜೀವ ಬಂದಿರೋದು, ಹೌದು, ಇದೊಂದು ಸುಂದರವಾದ ರಂಗಮಂದಿರ, ಹೌದು, ಆದರೆ ಇದಕ್ಕೆ ಜೀವ ಬರೋದು ಯಾರು ಅಂತಂದರೆ ನೀವು, ಮನುಷ್ಯರು ಬಂದು ಕೂತಿರೋದ್ರಿಂದ. ಹಾಗಾಗಿ ಮನುಷ್ಯರೇ ಎಲ್ಲದಕ್ಕಿಂತ ಶ್ರೇಷ್ಠರು. ಆ ಮನುಷ್ಯ ಎಷ್ಟು ಶ್ರೇಷ್ಠ ಅಂದರೆ ಅವನು ದೇವತೆಯನ್ನು ಸೃಷ್ಟಿ ಮಾಡುವ ಮನುಷ್ಯ. ದೇವತೆಯನ್ನು ಸೃಷ್ಟಿ ಮಾಡೋದಂದ್ರೆ, ನನಗೆ ಯಾರು ದೇವರಿದೆಯಾ ಅಂತ ಕೇಳಿದ್ರೆ, ಹೌದು ದೇವರಿದೆ. ಏನು ದೇವತೆ ಅಂದರೆ ಒಳ್ಳೇದು ಏನು ಬಯಸ್ತಾನೆ ಅದೇ ದೇವರು, ಕೆಟ್ಟದೇನು ಬಯಸ್ತಾನೆ ಅವನೇ ರಾಕ್ಷಸ, ಅಷ್ಟೇ, ಇನ್ನೇನಿದೆ. ಎರಡೇ ಸರಳವಾದ ಇಡಿಯಮ್ ಅದು. ಒಳ್ಳೇದು ಅಂದ್ರೆ ದೇವರು, ನೀವು ಅದಕ್ಕೆ ಒಳ್ಳೇದು ಕೆಟ್ಟದಕ್ಕೆ ಇಟ್ಕೊಂಡ್ರೆ ಹೆಸರುಗಳಷ್ಟೇ. ಆ ಹೆಸರುಗಳ ಮೂಲಕ ನಮ್ಮ ಈ ಸಂಸ್ಕೃತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅಂತ ಹೊರಟಿದ್ದಾರೆ. ವೇದಿಕೆ ಮೇಲಿರೋ ಅಷ್ಟೂ ಜನರನ್ನು ಬಹಳ ಪ್ರೀತಿ ಇಟ್ಟು ಈ ಥರದೊಂದು ಸಂಭ್ರಮಯುಕ್ತ ಕೆಲಸ ಮಾಡಿದ್ದಾರೆ. ಈ ಥರದೊಂದು ಕೆಲಸ ಮಾಡಬೇಕು ಅಂತ ಈ ವಯಸ್ಸಿನಲ್ಲೂ ಒಂಥರ ಸಾತ್ವಿಕ ಹಠದಿಂದ ಹೊರಟಂಥ ಶಣೈ ಭಾವನ ಎಲ್ಲ ಸಂಘಟನೆಗಳಿಗೆ ಮತ್ತು ಅಷ್ಟೂ ಜನ ನಮ್ಮ ಪ್ರೀತಿ ಪಾತ್ರರಾದಂಥ ನನ್ನ ಎಲ್ಲ ರಂಗಭೂಮಿಯ ಮಿತ್ರರಿಗೆ ಇವತ್ತು ಈ ಕಾರ್ಯಕ್ರಮ ನೋಡಬೇಕು ಅಂತ. ಇವತ್ತು ನೀವು ನೋಡ್ತಾರೆ, ನಾಟಕ ಮಾಡಿರೋ ಅಷ್ಟು 40 ವರ್ಷದಿಂದ ಹಬೀಬ್ ತನ್ನೀರ್ ಬರೆದ ಒಂದು ಪುಟ್ಟ ಮೈಸೂರು MBA ವಿದ್ಯಾರ್ಥಿ, ಬೆಂಗಳೂರು ನಟನ ಸುಪ್ರೀತ್ ಜೆ, ಮೈಸೂರು ವಿನಯ್ ಸುಬ್ರಹ್ಮಣ್ಯ, MSc ಕೆಮಿಸ್ಟ್ರಿ ಪದವೀಧರ, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೀಣಾ ಜಯಶಂಕರ, ನಾಗಮಂಗಲ. ವಿಶಾಲ್ ಉಮೇಶ್, ಮೈಸೂರು ನಟ. ಕಮಲಾ, ಮೈಸೂರು. ಮಂಜುನಾಥ್, ಕಲಕಲ. ಬೆಂಗಳೂರು ನಟನ ಆದ್ಮೇಲೆ ಈ ನಾಟಕದ ಮೂಲ ಹಬೀಬ್ ತನ್ವೀರ್, ಇದಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಿಕೊಟ್ಟಂತವರು ಚಂದ್ರಶೇಖರ ಹೆಗ್ಗುಟ್ಟಾರ, ಹಾಡುಗಾರಿಕೆಯಲ್ಲಿ ದಿಶಾ ರಮೇಶ್, ಸಂಗೀತ ನಿರ್ವಹಣೆ ನಾನು ಮೇಘ ಸಮೀರ, ಬೆಳಕು ಚೇತನ್ ಸಿಂಗಾನಲ್ಲೂರು, ನಾಟಕದ ಮರುರೂಪ, ವಿನ್ಯಾಸ ಹಾಗೂ ನಿರ್ದೇಶನ ಶ್ರೀ ಮಂಡ್ಯ ರಮೇಶ್. ಮೊದಲನೇದು ನಟನ ಯಾವಾಗಲೂ ಕಡಿಮೆ ಹಾಡು ಮತ್ತು ಅಂಧಯುಗ ಮತ್ತು ನಮ್ಮ ಅನೇಕ ಕೆಂಪು ಕಣಿಗೆ ಕ್ಲಾಸಿಕ್ಸ್ ಅಂತ ತಗೊಂಡು ಯಾವಾಗಲೂ ಟೂರ್ ಮಾಡ್ತಾನೆ ಇರುತ್ತೆ, ನಾಟಕೋತ್ಸವಗಳು ತೋರಿಸ್ತಾ ಇರ್ತೀವಿ. ಆದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ ಎಲ್ಲ ಕೆಲಸ ಸೇರ್ತಾರೆ, ಎಲ್ಲರೂ ಸರಳವಾಗಿ ಮಾಡಬಹುದಾದ ಒಂದು ನಾಟಕ ಅಂತ ಈ ನಾಟಕವನ್ನು ಕಟ್ಕೊಂಡಿದೆ. ಹೋದ ಕಡೆ ಎಲ್ಲ ಪಟ್ಟ ಅಂತ ನಾನು ಏನೋ ಒಂದು ಬಾಕ್ಸ್ ಇಟ್ಕೊಂಡು, ಒಂದೊಂದೇನೋ ವಿಗ್ರಹ ಇಟ್ಕೊಂಡು ಒಂದು ನಾಟಕ ಮಾಡ್ತಾ ಹೋಗ್ತಾ ಇರ್ತಾರೆ. ನೀವು ಹೇಗೆ ಪ್ರತಿಕ್ರಿಯಿಸಿದಿರಿ ಅಷ್ಟೇ ಭಾಳ ಪ್ರೀತಿಯಿಂದ, ಭಾಳ ಪ್ರಭುತ್ವವಾಗಿ ಪ್ರತಿಕ್ರಿಯಿಸ್ತಾ ಬೇರೆ ಬೇರೆ ಅಂತಿಗಳನ್ನ ಹೇಳ್ತಾ ಹೋಗ್ತಾರೆ. ನಾವು ಹಿಂಗೆ ಮಾಡ್ತಾ ಹೋಗ್ತಾ ಇದ್ದೀವಿ. ಒಟ್ಟು ಜನಪ್ರಿಯ ತಂತ್ರಗಳನ್ನು ಇಟ್ಟುಕೊಂಡು ಜನಪ್ರಿಯತೆಯನ್ನು ಗಮನಿಸ್ಕೋತಾ ಒಂದು ಸಂಸ್ಥೆ ಉಳಿಯಕ್ಕೆ ಬೇಕಾದಂತಹ ಎಲ್ಲ ಬೇರೆ 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 ಥರದ ಆಯಾಮಗಳನ್ನ ಗುರುತಿಸುವಂಥ ಪ್ರಯತ್ನ ಮಾಡಿದ್ವಿ. ಭಾಳ ಪ್ರೀತಿಯಿಂದ ನಮಗೆ ಮೊದಲನೇದು ಈ ನಾಟಕ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಇಡೀ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಎಲ್ಲ ಗೆಳೆಯರಿಗೆ ನನ್ನ ಅತ್ಯಂತ ಪ್ರೀತಿಪೂರ್ವವಾದ ನೀವು ತೋರಿಸಿರೋ ಪ್ರತಿಕ್ರಿಯೆ, ನೀವು ತೋರಿಸಿರುವಂಥ ಶ್ರದ್ಧೆ, ನೀವು ತೋರಿಸಿರೋ ಉತ್ಸಾಹ ಎಲ್ಲ ನಮಗೆ ಮತ್ತಷ್ಟು ಚೈತನ್ಯ ಕೊಟ್ಟಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಅನೇಕ ನಾಟಕಗಳನ್ನು ಮತ್ತೆ ಉಡುಪಿಯಲ್ಲಿ ಭಾಳ ಅದ್ಭುತವಾದ ನಾಟಕಗಳನ್ನ ತರೋ ಪ್ರಯತ್ನ ಮಾಡ್ತೀವಿ. ಮನೆಗೆ ಬನ್ನಿ, ನಾಟಕಗಳು ನೋಡಿ, ನಟನ ನೀವು ಮೈಸೂರಿಗೆ ಬಂದಾಗ ನಟನ ಕಡೆ ತಲೆ ಹಾಕಿ ಒಂದ್ಸರಿ ಏನು ಮಾಡ್ತಾ ಇದ್ರಿ, ಏನು ಚಟುವಟಿಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಮಂಡ್ಯ ರಮೇಶನ್ ಕರ್ಕೊಂಡು ನೀವು ಕೂರಿಸ್ಕೊಂಡು ಏನೋ ಒಂದು ಪ್ರೀತಿಯಿಂದ ಪುರಸ್ಕಾರ ಕೊಡ್ತಾರೆ, ಇದ್ರಲ್ಲಿ ಏನೋ ಇರಬೇಕು ಅಂತ ನೀವು ಅನಿಸಿದ್ರೆ ದಯವಿಟ್ಟು ಬನ್ನಿ. ಇಡೀ ವರ್ಷ
ರಾಣಿ ಮಾಡ್ತಾ ಇರೋಳು ಮೊದಲನೇ ಸರಿ ಮಾಡ್ತಾ ಇರೋ ರಾಣಿ. ಹಾಗಾಗಿ ಅನೇಕ ಜನ ಹೊಸಬರಿದ್ದಾರೆ ಫಸ್ಟ್ ಟೈಮ್. ಆ ಥರದ್ದು ನಮಗೆ ಮಕ್ಕಳದೊಂದು ಶಾಲೆ ಇದೆ, ದೊಡ್ಡವರದೊಂದು ಶಾಲೆ ಇದೆ. ಆ ಥರ ಶಾಲೆ, ರೆಪರ್ಟ್ರಿ, ಮಕ್ಕಳ ತಂಡ ಮತ್ತು ರಂಗಮಂದಿರದ ನಿರ್ವಹಣೆ, ಅಲ್ಲೂ ಬೇರೆ ಬೇರೆ ನಾಟಕಗಳೆಲ್ಲ ಆಗ್ತಾ ಇತ್ತು. ಇದು ನಿರಂತರವಾಗಿ ಕಾಯಕ ಏನಾದ್ರು ಮಾಡ್ತಾ ಇದ್ದಿದ್ದೆ ಅದು ಜನ ಕೊಟ್ಟ, ಕನ್ನಡಿಗರು ಕೊಟ್ಟ ಪ್ರೀತಿಯ ಭಿಕ್ಷೆ ಅಂತ ಭಾವಿಸ್ತೀನಿ. ನಮ್ಮ ಜೊತೆಯಲ್ಲಿ ಬನ್ನಿ, ಯಾವಾಗಲೂ ಇನ್ನೊಂದಷ್ಟು ನಾಟಕಗಳ ಮೂಲಕ ಒಂದು ಸಾಮಾಜಿಕ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಎಲ್ಲ ಕಸಬಿಗೆ, ನಮ್ಮ ಎಲ್ಲ ಶ್ರದ್ಧೆಯ ಕಾಯ್ಪಿಕೆ ನೀವು ನಮ್ಮ ಜೊತೆ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ.